ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಅರ್ಜುನನು ವಿಶ್ವರೂಪ ದರ್ಶನದ ಆ ಒಂದು ದಿವ್ಯ ದೃಶ್ಯವನ್ನು ನೋಡಿ ಆ ದೃಶ್ಯದ ಒಂದು ಪ್ರಭಾವಳಿಗೆ ಒಳಗಾಗಿದ್ನಲ್ಲ, ಅಲ್ಲಿಂದ ಈಗ ಆಚೆ ಬರ್ತಾನೆ. ಕೃಷ್ಣನ ಮೊದಲಿನ ರೂಪವನ್ನೇ ನೋಡಿ ಪ್ರಶಾಂತತೆಯನ್ನು ಹೊಂದುತ್ತಾನೆ. ಈಗ ಅರ್ಜುನನು ಹೇಳ್ತಾನೆ, ವೀರನಾದ ಅರ್ಜುನನು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಂತೆಯೇ ಅವನ ಸೌಮ್ಯ ರೂಪವನ್ನು ನೋಡಿ ಪ್ರಾಣಗಳು ಉಳಿಯಿತೆಂದುಕೊಂಡನು. ವಿಶ್ವರೂಪವನ್ನು ನೋಡಿ ಭಯಭೀತನಾಗಿದ್ದ, ಇನ್ನೇನು ತಾನು ಸತ್ಯ ಹೋಗ್ತೀನಿ ಅನ್ನೋಷ್ಟು ಪ್ರಾಣ ಭಯದಿಂದ ಎದುರುಕೊಂಡಿದ್ದ. ಈಗ ತನಗೆ ಮತ್ತೆ ಪ್ರಾಣ ಉಳಿತು ಅಂತ ಅಂದ್ಕೊಂಡ. ಮೊದಲು ಬುದ್ಧಿಯು ಸ್ಥಿಮಿತವಿಲ್ಲದೆ ವಿವೇಕವು ನಶಿಸಿ ನಾಲ್ಕು ಕಡೆಯಲ್ಲೂ ಭಯಂಕರ ಅರಣ್ಯವನ್ನೇ ನೋಡುತ್ತಿದ್ದನು. ಅಹಂಭಾವಯುತವಾದ ಆತನ ಮನಸ್ಸು ಬಹುದೂರ ಓಡಿ ಹೋಗಿದ್ದಿತು. ಅರ್ಜುನನಿಗೆ ನಾನೇ ದೊಡ್ಡವನು, ಶಕ್ತಿಶಾಲಿ, ವೀರ, ಶೂರ ಅಂತ ಏನು ಅಂದ್ಕೊಳ್ತಾ ಇದ್ನಲ್ಲ, ವಿಶ್ವರೂಪವನ್ನು ನೋಡಿದಾಗ ಎಲ್ಲಿ ನಾನು ಸತ್ತೋಗ್ಬಿಡ್ತೀನೋ ಅನ್ನೋ ಭಯಭೀತದಲ್ಲಿ, ಅಂದರೆ ಸಿಂಹವನ್ನು ಹುಲಿಯನ್ನು ನೋಡಿದ ಅದರ ಕೈಯಲ್ಲಿ ಸಿಕ್ಕಾಕೊಂಡು ಗತಿ ಏನಾಗುತ್ತೋ ಆ ರೀತಿಯಲ್ಲಿ ಅಂಜು ಭಯಭೀತನಾಗಿ ಹೋಗಿದ್ದ. ಈಗ ಅಹಂ ಅನ್ನೋದು ಅವನಿಂದ ದೂರ ಓಡಿ ಹೊರಟೋಗಿತ್ತು. ಯಾಕಂದರೆ ಅಹಂ ಅನ್ನೋದು ಉಳಿಲೇ ಇಲ್ಲ. ವಿಶ್ವರೂಪವನ್ನು ನೋಡಿದ ಮೇಲೆ ಅಹಂ ಉಳಿಯೋದು ಇಲ್ಲಿಂದ ಬಂತು. ಈ ರೀತಿಯಲ್ಲಿ ಅರ್ಜುನನ ಸ್ಥಿತಿಯಾಗಿತ್ತು. ಇಂದ್ರಿಯಗಳು ಸ್ತಬ್ಧವಾಯಿತು, ವಾಣಿಯು ನಿಶ್ಚಲವಾಯಿತು, ಅರ್ಜುನನು ಮೂಕನಾದನು. ತನ್ನ ದೈಹಿಕ ಮಾನಸಿಕ ಸ್ಥಿತಿಗಳು ಈ ರೀತಿಯಲ್ಲಿ ಪಲ್ಲಟವಾಗಿದ್ದರೂ ಶ್ರೀಕೃಷ್ಣಮೂರ್ತಿಯ ದರ್ಶನದಿಂದ ಪುನಃ ಪ್ರಾಣವು ಬಂದಂತಾಯಿತು. ಒಂದು ಜಡ ವಸ್ತುವೇ ಆಗಿ ಹೋಗಿದ್ದ ಎದುರುಕೊಂಡು ರಕ್ತ ಎಲ್ಲ ಹೆಪ್ಪುಗಟ್ಟಿಬಿಟ್ಟಿತ್ತು. ಇಂದ್ರಿಯಗಳು ಚೇಷ್ಟೆಯನ್ನು ನಿಲ್ಲಿಸ್ಬಿಟ್ಟಿದ್ದು. ಮನಸ್ಸು, ಉಸಿರಾಟ ಎಲ್ಲವೂ ಏನು ಇಲ್ಲವೇನೋ ಅನ್ನೋ ಅಷ್ಟರಲ್ಲಿ ಎಲ್ಲವೂ ಸ್ತಬ್ಧವಾದ ರೀತಿಯಲ್ಲಿ ಆಗಿತ್ತು. ಈಗ ಮತ್ತೆ ಕೃಷ್ಣನ ಯಥಾರೂಪವನ್ನು ನೋಡಿ ಅರ್ಜುನನಿಗೆ ಉಸಿರಾಡುವಂತಾಯಿತು. ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದಿ ಪ್ರಭುವಿನೊಡನೆ ಹೀಗೆಂದನು, ಹೇ ದೇವ, ನಾನು ನಿನ್ನ ಮಾನವಿ ರೂಪವನ್ನು ನೋಡಿದೆನು. ಹೇ ದೇವರಾಜ, ನೀನು ನನಗೆ ಈ ರೂಪವನ್ನು ತೋರಿಸಿ ಅಪರಾಧಿಯಾದ ಮಗನನ್ನು ತಾಯಿಯು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ಸ್ತನ್ಯಪಾನ ಮಾಡಿಸುವಂತೆ ನನ್ನನ್ನು ನೀನು ಅನುಗ್ರಹಿಸಿದೆ. ಒಂದು ಮಗು ತುಂಬ ಹಠ ಮಾಡಿ ಚಂಡಿ ಹಿಡಿದು ಅಳ್ತಾ ಇರ್ತದೆ, ಏನು ಕೊಟ್ಟರು ಎಸಿತಾ ಇರ್ತದೆ. ಅಂಥ ಮಗುವನ್ನು ತಾಯಿ ಬಿಗಿಯಾಗಿ ಅಪ್ಪಿಕೊಂಡು ಎದೆ ಹಾಲನ್ನು ಉಣಿಸುವಂತೆ ಅರ್ಜುನನ ಅನೇಕ ಕೀಟಲೆ ಕೋಟಲೆಗಳನ್ನೆಲ್ಲ ತಡ್ಕೊಂಡಿದ್ದಂಥ ಕೃಷ್ಣ ಪರಮಾತ್ಮನು ಅವನಿಗೆ ವಿಶ್ವರೂಪವನ್ನು ತೋರಿಸಿ, ಅದು ಬೇಡ ಅಂತ ಹೇಳಿದ ಮೇಲೆ ಮತ್ತೆ ಯಥಾರೂಪವನ್ನು ತೋರಿಸಿ ಅರ್ಜುನನ ಮೇಲೆ ಅಪಾರವಾದ ಕೃಪೆಯನ್ನು ಉಂಟು ಮಾಡ್ತಾನೆ. ನನ್ನನ್ನು ನೀನು ಅನುಗ್ರಹಿಸಿದೆ. ನಾನು ವಿಶ್ವರೂಪ ದರ್ಶನವೆಂಬ ಸಮುದ್ರದ ಅಲೆಗಳೊಡನೆ ಎರಡೂ ಕೈಗಳಿಂದಲೂ ಹೋರಾಡುತ್ತಿದ್ದೆನು. ಆದರೆ ಈಗ ನಿನ್ನ ಸಗುಣ ರೂಪವೆಂಬ ತೀರವನ್ನು ಸೇರಿದನು. ವಿಶ್ವರೂಪವೆಂಬ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದೆ, ಈಜಕ್ಕಾಗದೆ. ಆದರೆ ಈಗ ನಿನ್ನ ಸಗುಣ ರೂಪವೆಂಬ ದಡವನ್ನು ನಾನು ಸೇರಿಕೊಂಡೆ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ನಾನು ವಿಶ್ವರೂಪ ದರ್ಶನವೆಂಬ ಸಮುದ್ರದ ಅಲೆಗಳೊಡನೆ ಎರಡೂ ಕೈಗಳಿಂದಲೂ ಹೋರಾಡುತ್ತಿದ್ದೆನು. ಆದರೆ ಈಗ ನಿನ್ನ ಸಗುಣ ರೂಪವೆಂಬ ತೀರವನ್ನು ಸೇರಿದನು. ಹೇ ದ್ವಾರಕಾನಾಥ ಶ್ರೀಕೃಷ್ಣನೇ, ಒಣಗಿದ ವೃಕ್ಷಕ್ಕೆ ಮೇಘವೃಷ್ಟಿಯಾದಂತೆ, ಅಂದರೆ ಒಣಗಿದ ವೃಕ್ಷಕ್ಕೆ ಮೇಘವೃಷ್ಟಿಯಾದಂತೆ ಅಂದರೆ ಮಳೆ ಸುರಿದಂತೆ, ಸ್ವಾಭಾವಿಕವಾಗಿಯೇ ದಾಹದಿಂದ ಬಾಧೆ ಪಡುತ್ತಿದ್ದ ನನಗೆ ನಿನ್ನ ದರ್ಶನದಿಂದ ಸಗುಣಾಕಾರವೆಂಬ ಅಮೃತವು ಲಭಿಸಿತು. ನಾನು ನಿಜವಾಗಿಯೂ ಬದುಕಿದೆನು. ನನ್ನ ಅಂತಃಕರಣವೆಂಬ ಭೂಮಿಯ ಮೇಲೆ ಆನಂದಲತೆಯು ಪ್ರೇಮದಿಂದ ನಲಿದಾಡುತ್ತಿದೆ ಅಂತ ಅರ್ಜುನನು ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ಮಾತುಗಳನ್ನು ಕೇಳಿದಂಥ ಕೃಷ್ಣ ಪರಮಾತ್ಮನು ಈಗ ಹೇಳ್ತಾನೆ. ಅರ್ಜುನನ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನು, ಹೇ ಅರ್ಜುನ, ನೀನು ವಿಶ್ವರೂಪದಲ್ಲಿ ಪ್ರೇಮವನ್ನಿಟ್ಟು ನನ್ನ ಈ ಸಗುಣ ಮೂರ್ತಿಯನ್ನು ಯಾವಾಗಲೂ ನಿಶ್ಚಿಂತನಾಗಿ ಸೇವಿಸುತ್ತಿರು. ವಿಶ್ವರೂಪನಲ್ಲಿ ನೀನು ಪ್ರೇಮವನ್ನಿಡು ಮತ್ತು ಈ ನನ್ನ ಮೂರ್ತಿಯನ್ನು, ಈಗ ನಾನು ನಿನ್ನ ಎದುರಿಗೆ ಏನು ಕಾಣ್ತಾ ಇದ್ದೀನಲ್ಲ, ಈ ಸಗುಣ ಮೂರ್ತಿಯನ್ನು ಯಾವಾಗಲೂ ನಿಶ್ಚಿಂತನಾಗಿ ನೀನು ಸೇವಿಸ್ತಾ ಇರು ಅಂದ್ರೇನು? ನನ್ನ ಸ್ಮರಣೆಯಲ್ಲಿ ನೀನಿರು ಅಂತ. ನಿನಗಾಗಿ ಹೇಳಿರುವ ಮಾತುಗಳೆಲ್ಲವನ್ನು ಮರೆತಿರುವೆಯಾ ಹೇ ಅರ್ಜುನ? ನಿನಗೆ ಮರೆವೆಯಿಂದ ನೀನು ಅದನ್ನು ಬಹು ತುಚ್ಛವಾಗಿ ಭಾವಿಸಿದೆ. ಆದರೆ ನಿನಗೆ ಕಾಣುತ್ತಿದ್ದ ಈ ವಿಶ್ವರೂಪ ದರ್ಶನವು ತಪೋಬಲಯುಕ್ತನಾದ ಶಂಕರನಿಗಾದರೂ ಕಾಣಿಸಿರಲಿಲ್ಲ.
ಅಷ್ಟಾಂಗ ಯೋಗವನ್ನು ಕಷ್ಟದಿಂದ ಸಾಧಿಸಿದ ಯೋಗಿಗಳಿಗೂ ಕಿಂಚಿತ್ ಸಂದರ್ಶಿಸಿದರೆ ಸಾಕೆಂದು ಸದಾ ಚಿಂತಿಸುತ್ತಿರುವ ದೇವತೆಗಳಿಗೂ ಕಾಣಿಸದಿದ್ದ ವಿಶ್ವರೂಪವನ್ನು ನಿನಗೆ ತೋರಿಸಿದೆನು. ಹೃದಯವೆಂಬ ಮಸ್ತಕದಲ್ಲಿ ಆಸೆ ಎಂಬ ತನ್ನ ಎರಡೂ ಕೈಗಳನ್ನೆತ್ತಿಕೊಂಡು ಮಳೆಗಾಗಿ ಏಕಾಗ್ರ ದೃಷ್ಟಿಯಿಂದ ಎದುರು ನೋಡುತ್ತಿರುವ ಚಾತಕದಂತೆ ದೊಡ್ಡ ದೇವತೆಗಳು ಯೋಗಿಗಳೆಲ್ಲರೂ 8 ಪ್ರಹರವು ಅಂದರೆ 24 ಗಂಟೆಯು 8 ಪ್ರಹರ ಅಂದರೆ 24 ಗಂಟೆ ಅಂತ. ಇದನ್ನು ಚೆನ್ನಾಗಿ ಸ್ವಲ್ಪ ನೋಡ್ಕೊಳ್ಳಿ. ಹಳೆಯ ಲೆಕ್ಕಗಳು ಎಲ್ಲ ಇತ್ತೀಚಿನವರು ಗೊತ್ತಿಲ್ಲ. 8 ಪ್ರಹರ ಅಂದರೆ 24 ಗಂಟೆ. ಅಲ್ಲಿಗೆ 12 ಗಂಟೆಗೆ 4 ಪ್ರಹರ, 6 ಗಂಟೆಗೆ 2 ಪ್ರಹರ, 3 ಗಂಟೆಗೆ 1 ಪ್ರಹರ. ಚೆನ್ನಾಗಿ ಲೆಕ್ಕ ಸರಿಯಾಗಿ ನೋಡ್ಕೊಳ್ಳಿ. ಇವೆಲ್ಲ ಬೇಕಾಗುತ್ತೆ, ಯಾಕಂದರೆ ಹಲವು ಲೆಕ್ಕಾಚಾರದ ಹಳೆ ಮೆಥಡ್ಗಳಿವೆಲ್ಲ. ವಿಶ್ವರೂಪ ದರ್ಶನಕ್ಕಾಗಿ ಚಿಂತಿಸುತ್ತಿದ್ದಾಗಿಯೂ ಸ್ವಪ್ನದಲ್ಲಿ ಯಾರಾದರೂ ದರ್ಶನವಾಗದ ಆ ವಿಶ್ವರೂಪ ದರ್ಶನವನ್ನು ಈ ದಿನ ನೀನು ಪ್ರತ್ಯಕ್ಷವಾಗಿ ನೋಡಿದೆ. ಯೋಗಿಗಳಿಗೂ ತಪಸ್ವಿಗಳಿಗೂ ಕನಸಿನಲ್ಲೂ ಕೂಡ ವಿಶ್ವರೂಪ ಕಂಡಿಲ್ಲ, ಆದರೆ ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೀನಿ ನಿನಗೆ ನಾನು. ಹೇ ಅರ್ಜುನ, ಈ ವಿಶ್ವರೂಪವನ್ನು ಸೇರುವುದಕ್ಕೂ ಕಾಣುವುದಕ್ಕೂ ಅನುಕೂಲವಾದ ಮಾರ್ಗ ಯಾವುದೂ ಇಲ್ಲ. ವೇದಗಳು ಷಟ್ಶಾಸ್ತ್ರಗಳು ಸಹ ಈ ವಿಷಯದಲ್ಲಿ ಸೋತಿವೆ. ಹೇ ಅರ್ಜುನ, ತಪಸ್ಸಿನಿಂದಲೂ ದಾನ ಪುಣ್ಯಾದಿ ಕರ್ಮಗಳಿಂದಲೂ ಯಜ್ಞ ವಿಧಾನದಿಂದಲೂ ನನ್ನ ಈ ವಿಶ್ವರೂಪವನ್ನು ಕಾಣುವುದು ಬಹು ಕಠಿಣ. ನಿನಗೆ ಪ್ರಾಪ್ತಿಯಾದಂತೆ ಇತರರಿಗೆ ಪ್ರಾಪ್ತಿಯಾಗಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ಯಾರು ಪ್ರೇಮಪೂರ್ಣ ಹೃದಯದಿಂದ ನನ್ನ ಭಕ್ತ ಶ್ರೇಷ್ಠರಾಗುವರೋ ಅವರ ಭಕ್ತಿಗೆ ಮಾತ್ರ ನಾನು ಸಾಧ್ಯನು. ಏನು ಕೃಷ್ಣನ ಮಾತು ಈ ರೀತಿಯದೆಯಲ್ಲ ಅಂದರೆ, ಈ ರೀತಿ ಭಕ್ತರುಗಳೇ ಹುಟ್ಟಿಲ್ವಾ, ಈ ರೀತಿ ಜ್ಞಾನಿಗಳೇ ಹುಟ್ಟಿಲ್ವಾ ಅಂದರೆ, ಜ್ಞಾನವನ್ನು ಪಡೆದುಕೊಂಡಂಥ ಎಲ್ಲರೂ ಅದನ್ನು ಸಾಕ್ಷಾತ್ಕಾರ ಮಾಡಿಯೇ ತೀರ್ತಾರೆ. ಯಾಕಂದರೆ ತಾನೇ ಪರಮಾತ್ಮನು ಅನ್ನುವ ಜ್ಞಾನ ಬಂದಾಗಲೇ ಜ್ಞಾನ ಆಯಿತು ಅಂತ ಅರ್ಥ. ನಾನಿನ್ನೂ ದೇಹಧಾರಿಯಾಗಿದ್ದೀನಿ ಅನ್ನೋವರೆಗೂ ಅವನು ಜ್ಞಾನಿಯಾಗಿರೋದಿಲ್ಲ. ಎಲ್ಲವನ್ನ ತಿಳಿದಿರ್ತಾನೆ, ಆದರೆ ದೇಹ ಭಾವನೆಯನ್ನು ಕಳೆದು ತಾನು ವಿಶ್ವವ್ಯಾಪಕವಾದ ಪರಮಾತ್ಮನೇ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗಲೇ ಅವನು ಎಲ್ಲವನ್ನ ಆ ವಿಶ್ವರೂಪ ದರ್ಶನವನ್ನು, ಆ ವಿಶ್ವರೂಪವೇ ತಾನಾಗಿರ್ತಾನಲ್ಲ, ಆ ಮಟ್ಟಕ್ಕೆ ಬಂದಿರ್ತಾನೆ. ಇಲ್ಲಿ ಸಶರೀರದಲ್ಲಿದ್ದುಕೊಂಡು ನಾನು ಭಕ್ತನಾಗಿದ್ದೀನಿ, ಪರಮಾತ್ಮನೊಬ್ಬನಿದ್ದಾನೆ ಅಂತ ಯಾರು ದ್ವೈತದಲ್ಲಿ ಇರ್ತಾರಲ್ಲ ಅವರನ್ನು ಕುರಿತು ಹೇಳ್ತಾ ಇದ್ದಾನೆ. ಶುದ್ಧ ಪ್ರೇಮ ಮೂರ್ತಿಯಾಗಿರಬೇಕು ಅವನು. ಶುದ್ಧ ಪ್ರೇಮದಿಂದ ಪರಮಾತ್ಮನನ್ನು ಅವನು ಪೂಜಿಸಬೇಕು, ಪ್ರೇಮಿಸಬೇಕು. ಅಂಥವನಿಗೆ ಮಾತ್ರ ವಿಶ್ವರೂಪ ದರ್ಶನ ಆಗುತ್ತೆ, ಇಲ್ಲದಿದ್ದರೆ ಸಾಧ್ಯವಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಿರ್ತಕ್ಕಂಥ ಮಾತು. ಆದರೆ ಭಕ್ತಿಯು ಹೇಗಿರಬೇಕೆಂಬುದನ್ನು ಕೇಳು. ಈಗ ಕೃಷ್ಣನೇ ಹೇಳ್ತಾ ಇದ್ದಾನೆ ಭಕ್ತಿ ಅಂದರೆ ಹೆಂಗಿರಬೇಕು ಆ ವಿಶ್ವರೂಪವನ್ನು ನೋಡಬೇಕಾದ್ರೆ ಅಂತ. ಮಳೆಯ ಹನಿಗಳು ಭೂಮಿಯ ಮೇಲಲ್ಲದೆ ಮತ್ತೆಲ್ಲಿಯೂ ಬೀಳದಿರುವಂತೆ, ಅಥವಾ ನದಿಯು ಸರ್ವ ನೀರನ್ನು ತನ್ನೊಡನೆ ಕೊಂಡು ಹೋಗುವಾಗ ದಾರಿಯಲ್ಲಿ ಯಾವ ಕಡೆಯೂ ನಿಲ್ಲದೆ ಸಮುದ್ರವನ್ನೇ ಸೇರುವಂತೆ, ಭಕ್ತನು ಸಹ ತನ್ನ ಭಾವನೆಗಳೆಲ್ಲವನ್ನು ಏಕತ್ರ ಮಾಡಿ ಪ್ರೇಮದಿಂದ ನನ್ನಲ್ಲಿಯೇ ಸೇರಿ ಸಮರಸನಾಗುವನು. ಇದೇ ಭಕ್ತನ ಸ್ಥಿತಿ. ಅರ್ಥ ಆಗ್ತಿದೆಯಲ್ವಾ? ಯಾವ ಭಕ್ತನ ಕಥೆಯನ್ನು ಕೇಳಿದರೂ ಪ್ರಹ್ಲಾದನಿಗೆ ಪರಮಾತ್ಮನ ಕುರಿತು ಮತ್ತೆ ಯಾವ ಚಿಂತನೆ ಇರಲಿಲ್ಲ. ಆ ಹಳೆಯ ಕಥೆಗಳೆಲ್ಲ ಒಂದು ಕಡೆ ಆದರೆ, ಇತ್ತೀಚಿನಾಗಿ ಬಂದಾಗ ಶ್ರೀರಾಮಕೃಷ್ಣ ಪರಮಹಂಸರು ಅಮ್ಮ 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 ಅಂತ ಮಹಾತಾಯಿ ಕಾಳಿಯನ್ನು ಭಕ್ತಿಯಿಂದ ಪ್ರೇಮಪೂರ್ವಕವಾಗಿ ಅವರು ಪೂಜೆ ಮಾಡ್ತಿದ್ದು, ಸ್ಮರಣೆ ಮಾಡ್ತಾಯಿದ್ರು. ಕಣ್ಣುಗಳಿಂದ ಪ್ರೇಮಾಶ್ರುಗಳು ಸುರಿತಾ ಇದ್ದು. ಅವರು ಅಮ್ಮ ಅಮ್ಮ ಅನ್ನೋದರಲ್ಲಿ ಒಂದು ಎಳೆ ಮಗುಗೆ ಹೇಗೆ ಮೈ ಮೇಲೆ ಯಾವುದೇ ರೀತಿ ಪ್ರಜ್ಞೆ ಇರ್ತಿರಲಿಲ್ವ, ಆ ರೀತಿಯಲ್ಲಿ ಅಮ್ಮ 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 ಅಂತ ಪರಮಾತ್ಮನ ಆ ಸಚ್ಚಿದಾನಂದ ಮೂರ್ತಿಯಾದಂಥ ಆ ಜಗನ್ಮಾತೆಯನ್ನು ಅವರು ಧ್ಯಾನ ಮಾಡುವ ಅವಸ್ಥೆಯಲ್ಲಿದ್ದಾಗ ಮೈ ಮೇಲಿನ ಬಟ್ಟೆಗಳು ಸಹ ಅವರಿಗೆ ಲಕ್ಷ್ಯದಲ್ಲಿ ಇರ್ತಾ ಇರಲಿಲ್ಲ. ಈ ರೀತಿಯಲ್ಲಿ ಶುದ್ಧ ಪ್ರೇಮದಲ್ಲಿ, ಶುದ್ಧ ಭಕ್ತಿಯಲ್ಲಿ ಮುಳುಗಿ ಹೋಗ್ತಿದ್ರು. ಇದನ್ನೆಲ್ಲ ನಾವು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋದನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಮತ್ತು ನನ್ನ ಸ್ವರೂಪದಲ್ಲಿ ಸೇರಿ ಐಕ್ಯವಾಗುವುದು ಹೇಗೆ ಎಂದರೆ, ಕ್ಷೀರಸಾಗರದ ದಂಡೆಯಲ್ಲಿಯೂ ಮತ್ತು ಮಧ್ಯದಲ್ಲಿಯೂ ಕ್ಷೀರವೇ ಇರುವಂತೆ ಭಕ್ತನು ಸಹ ಇರುವೆಯಿಂದ ಬ್ರಹ್ಮದವರೆಗೆ ತನಗಿಂತ ಬೇರೆ ಇಲ್ಲವೆಂದು ತಿಳಿಯುವನು. ಮತ್ತೆ ಅಲ್ಲಿಗೆ ಕರ್ಕೊಂಡು ಬಂದುಬಿಟ್ರು. ಶುದ್ಧ ಪ್ರೇಮ ಅಂದ್ರೇನು? ಇರುವೆಯಿಂದ ಚತುರ್ಮುಖ ಬ್ರಹ್ಮನವರೆಗೂ ಒಂದು ಸಣ್ಣ ಅಣುವಿನಷ್ಟು ಚಿಕ್ಕದಾದ ಜೀವಿಯಿಂದನೂ ಚತುರ್ಮುಖ ಬ್ರಹ್ಮನವರೆಗೂ
ಏನಿದೆಯಲ್ಲ ಎಲ್ಲವೂ ಪರಮಾತ್ಮನ ರೂಪವಲ್ಲದೆ ಇನ್ನೇನೂ ಇಲ್ಲ. ಎಲ್ಲವೂ ಪರಮಾತ್ಮನೇ ಅಂತ ಯಾರು ತಿಳಿತಾನೋ ಅವನು ಶುದ್ಧ ಭಕ್ತ. ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮರೂಪವಾಗಿದೆ ಅಂತ ತಿಳಿದವನೇ ನಿಜಭಕ್ತ. ಅಂಥವನಿಗೆ ಮಾತ್ರ ವಿಶ್ವರೂಪ ದರ್ಶನ. ಯೋಗದ ಸ್ಥಿತಿಯೂ ಅದೇ, ಜ್ಞಾನದ ಸ್ಥಿತಿಯೂ ಅದೇ, ಭಕ್ತಿಯ ಸ್ಥಿತಿಯೂ ಕೂಡ ಅದೇ ಆಗಿರ್ತದೆ. ಈ ಮೂರನ್ನೂ ಸಹ ಇದೇ ರೀತಿಯಲ್ಲಿ ಚಿಂತಿಸುವುದಕ್ಕೆ, ಇದೇ ರೀತಿಯಲ್ಲಿ ತಿಳಿದುಕೊಳ್ಳುವುದಕ್ಕೆ, ಇದೇ ರೀತಿಯಲ್ಲಿ ಭಾವಿಸುವುದಕ್ಕೆ ಧ್ಯಾನ ಅಂತ ಕರೀತಾರೆ ಅಷ್ಟೆ. ಅರ್ಥ ಆಯ್ತಲ್ವಾ? ಇದನ್ನು ಚೆನ್ನಾಗಿ ಮನಗಾಣಬೇಕು. ಹಾಗಾದರೆ ಇವೆಲ್ಲವನ್ನು ಈ ರೀತಿಯಲ್ಲಿ ನಾನು ಇರಬೇಕಾದ್ರೆ ಏನು ಮಾಡಬೇಕು? ಹಾಗಾದರೆ ಕೃಷ್ಣ ಮುಂದುವರೆದು ಹೇಳ್ತಾನೆ, ಇದರ ಹೊರತು ಮತ್ತಾವುದೂ ನಿಜ ಭಕ್ತಿಯಲ್ಲ. ಇಂತಹ ಐಕ್ಯಾವಸ್ಥೆಯು ಲಭಿಸಿದಾಗಲೇ ನನ್ನ ಯಥಾರ್ಥ ಜ್ಞಾನ ಉಂಟಾಗುವುದು. ಈ ಪ್ರಕಾರ ಜ್ಞಾನವಾಗುತ್ತಲೇ ಆತನಿಗೆ ನನ್ನ ಸ್ವರೂಪ ದರ್ಶನವೂ ಉಂಟಾಗುವುದು. ಬೆಂಕಿಯು ಉರಿದಂತೆಲ್ಲ ಕಟ್ಟಿಗೆಯು ನಾನಾ ರೂಪಗಳು ಉಳಿಯದೆ ಅಗ್ನಿಯ ರೂಪವನ್ನೇ ಹೊಂದುವಂತೆ, ಅಥವಾ ಅಂಧಕಾರಮಯವಾಗಿದ್ದ ಆಕಾಶವು ಸೂರ್ಯೋದಯವಾಗುತ್ತಲೇ ಎಲ್ಲೆಲ್ಲೂ ಪ್ರಕಾಶಯುಕ್ತವಾಗುವಂತೆ, ನನ್ನ ಸ್ವರೂಪ ಸಾಕ್ಷಾತ್ಕಾರವಾಗುತ್ತಲೇ ಅಹಂಭಾವವು, ದ್ವೈತ ಭಾವವು ನಾಶವಾಗಿ ನಾನು ಅವನು ಎಂಬ ಎರಡೂ ಭಾವಗಳು ನನ್ನಲ್ಲಿಯೇ ಐಕ್ಯವಾಗಿ ನಾನೇ ಆಗಲು ಆ ಭಕ್ತನು ಸಹ ಮದ್ರೂಪನಾಗುವನು. ಕೃಷ್ಣ ಎಲ್ಲಿಗೆ ತಗೊಬಂದು ನಿಲ್ಲಿಸ್ತಾ? ಸಾಕ್ಷಾತ್ತಾಗಿ ಪರಮಾತ್ಮನು ದ್ವೈತದಿಂದ ಅದ್ವೈತದ ಕಡೆಗೆ ನಾನೇ ಪರಮಾತ್ಮನೆಂಬ ಅಹಂ ಬ್ರಹ್ಮಾಸ್ಮಿ ತತ್ವದಲ್ಲಿ ತಂದು ವಿಲಯ ಮಾಡಿದ. ಈ ವಿಚಾರವನ್ನು ಹೆಚ್ಚು ವಿಸ್ತಾರವಾಗಿ ಹೇಳಬೇಕು. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.